ಗುರುಗಳು ಪೂಜನೀಯರು, ಮಹಾತ್ಮರು. ಅವರ ಷಷ್ಠಿಪೂರ್ತಿಯ ವಿವಾಹಕ್ಕೆ ನಮಗೆ ಯಾರ ಆಮಂತ್ರಣದ ಅವಶ್ಯಕತೆ ಇದೆ? ಜಗನ್ಮೋಹಿನಿಯವರೇ, ನೀವು ನಮ್ಮ ಅರಮನೆಗೆ ಬರಲು ಯಾರ ಆಜ್ಞೆಯನ್ನು ತೆಗೆದುಕೊಂಡಿರಿ? ಅಕ್ಕ, ವಿಜಯನಗರದ ಅರಮನೆ ನಮ್ಮ ಮನೆ ಇದ್ದ ಹಾಗೆ. ಮತ್ತಿಲ್ಲಿಗೆ ಬರಲು ಯಾರ ಆಜ್ಞೆಯ ಅವಶ್ಯಕತೆ ಇದೆ? ಅದು ಮಹಾರಾಣಿ ಕಾಲಿಗೆ ಉಳುಕಾಗಿದ್ದರಿಂದ ನಾವು ಮಹಾರಾಣಿ ತಿರುಮಲಾಂಬ, ನಡೆಯಿರಿ ಇಲ್ಲಿಂದ. ನೀವು ಮಹಾರಾಣಿಯರೇ, ಅದು ಈಗ ಈ ಆಟದಲ್ಲಿ ತಿರುವು ಬಂದಿತು. ನಳದಮಯಂತಿ ನಾಟಕದ ಪ್ರದರ್ಶನ? ಇದೂ ಕೂಡ ಗುರುಗಳ ಒಂದು ಷಡ್ಯಂತ್ರವೇ ಆಗಿರಬಹುದು. ಸತ್ಯವನ್ನೇ ಹೇಳಿದೆ ಪಂಡಿತ ರಾಮಕೃಷ್ಣ. ಕೋಲು ತೋರಿಸಬೇಡಿ ಅಮ್ಮ, ಕೋಲು ತೋರಿಸಬೇಡಿ. ನೆನಪಿರಲಿ, ನಿಮ್ಮ ಪುತ್ರ ನಮ್ಮ ಶರಣಾರ್ಥಿ. ಪಂಡಿತ ರಾಮಕೃಷ್ಣ, ನಿಮ್ಮ ಮನೆಗೆ ನಿಮ್ಮ ಗುರುಗಳು ಬಂದಿದ್ದಾರೆ, ಸ್ವಾಗತ ಮಾಡುವುದಿಲ್ಲವೇ? ಹಾ ಗುರುಗಳೇ, ನಿಮಗೆ ಸ್ವಾಗತ. ಒಳ್ಳೆಯದು, ಕುಳಿತುಕೊಳ್ಳಿ. ಪಂಡಿತ ರಾಮಕೃಷ್ಣ, ಲಾಡು ತಿನ್ನುವ ಆಸೆಯಾಗುತ್ತಿದೆ. ನಿಮ್ಮ ತಾಯಿಗೆ ಇಷ್ಟವಾದ ಲಾಡುಗಳನ್ನು ತರಿಸಿ. ತರುತ್ತಾಳೆ. ತೆಗೆದುಕೊಳ್ಳಿ. ಧನ್ಯವಾದಗಳು ಶಾರದಾದೇವಿ. ಸ್ವಾದಿಷ್ಟವಾಗಿದೆ, ಅತ್ಯಂತ ಸ್ವಾದಿಷ್ಟವಾಗಿದೆ. ನೋಡು ಪಂಡಿತ ರಾಮಕೃಷ್ಣ, ನೀನು ಎಷ್ಟೊಂದು ಪರಿಶ್ರಮವನ್ನು ಹಾಕಿ ಈ ಮನೆಯನ್ನು, ಧನ ಸಂಪತ್ತನ್ನು ಗಳಿಸಿರುವೆ. ಆದರೆ ನಿನ್ನ ಒಂದು ತಪ್ಪಿನಿಂದ ಅವೆಲ್ಲವನ್ನು ಕಳೆದುಕೊಂಡಿರುವೆ. ಈಗ ನೋಡು, ಒಂದು ವೇಳೆ ನೀನು ಮಾಡಿರುವ ವಿಶ್ವಾಸಘಾತತನ ಮಹಾರಾಜರಿಗೆ ತಿಳಿದರೆ ನಿನಗೆ ಮೃತ್ಯುದಂಡ ಖಂಡಿತ. ಜೊತೆಗೆ ನಿನ್ನ ಕುಟುಂಬದವರಿಗೂ ಇದರಿಂದ ತೊಂದರೆಯಾಗುತ್ತದೆ. ಮಹಾರಾಜರು ಈ ಮನೆ, ಧನ, ಸಂಪತ್ತು, ಶಾರದಾದೇವಿಯವರ ಆಭರಣಗಳು ಎಲ್ಲವನ್ನು ವಶಪಡಿಸಿಕೊಳ್ಳುತ್ತಾರೆ. ಹಾಗಾಗಿ ಪಂಡಿತ ರಾಮಕೃಷ್ಣ, ನಾನು ನಿಮ್ಮೊಟ್ಟಿಗೆ ನಳದಮಯಂತಿಯ ನಾಟಕದ ಬಗ್ಗೆ ಚರ್ಚೆ ಮಾಡಲು ಬಂದಿರುವೆ. ನಿಮಗೆ ಅದರ ಬಗ್ಗೆ ತಿಳಿದಿರಬೇಕಲ್ಲ? ಹೌದು, ಪ್ರೇಮರಸದಿಂದ ಕೂಡಿರುವ ನಾಟಕ. ನಳ ಹಾಗೂ ದಮಯಂತಿ ಪರಸ್ಪರ ಪ್ರೀತಿಸುತ್ತಾರೆ. ದಮಯಂತಿ ಅವರ ತಂದೆ ಅವರಿಗಾಗಿ ಸ್ವಯಂವರವನ್ನು ರಚಿಸುತ್ತಾರೆ. ಈ ವಿಷಯ ಎಲ್ಲ ದೇವತೆಗಳಿಗೆ ಸಾಕು. ನಮಗೆ ನಾಟಕದ ಬಗ್ಗೆ ಚೆನ್ನಾಗಿಯೇ ತಿಳಿದಿದೆ. ನಾವು ಹೇಳುವುದೇನೆಂದರೆ ಪಂಡಿತ ರಾಮಕೃಷ್ಣರೇ, ನಾಳೆ ಬೆಳಗ್ಗೆ ನೀವು ಆಸ್ಥಾನದಲ್ಲಿ ಚೀಟಿ ತೆಗೆಯುವ ನಾಟಕ ಮಾಡಬೇಕು. ಕೆಂಪು ಚೀಟಿಯಲ್ಲಿ ದಮಯಂತಿ ಪಾತ್ರ ಮಾಡುವವರ ಹೆಸರಿರಬೇಕು, ಹಾಗೂ ಕೇಸರಿ ಬಣ್ಣದ ಚೀಟಿಯಲ್ಲಿ ನಳನ ಪಾತ್ರ ಮಾಡುವವರ ಹೆಸರಿರಬೇಕು. ಹಾಗೂ ನನ್ನ ಆದೇಶವೇನೆಂದರೆ, ನೀವು ಮಹಾರಾಜ ಕೃಷ್ಣದೇವರಾಯರ ಹಾಗೂ ಜಗನ್ಮೋಹಿನಿಯವರ ಹೆಸರಿರುವ ಚೀಟಿಗಳನ್ನೇ ತೆಗೆಯಬೇಕು. ಆದರೆ ಗುರುಗಳೇ, ಚೀಟಿಯಲ್ಲಿ ಯಾರ ಹೆಸರು ಬೇಕಾದರೂ ಬರಬಹುದಲ್ಲವೇ? ಶರಣಾರ್ಥಿ ಪಂಡಿತ ರಾಮಕೃಷ್ಣ,
ಎಲ್ಲಾ ಕೆಂಪು ಬಣ್ಣದ ಚೀಟಿಯಲ್ಲಿ ಜಗನ್ಮೋಹಿನಿ ಅವರ ಹೆಸರಿರುತ್ತದೆ ಹಾಗೂ ಎಲ್ಲಾ ಕೇಸರಿ ಬಣ್ಣದ ಚೀಟಿಯಲ್ಲಿ ಮಹಾರಾಜರ ಹೆಸರಿರುತ್ತದೆ. ಆಗ ನೀವು ಯಾವುದೇ ಚೀಟಿಯನ್ನು ತೆಗೆದರೂ ಅವರದೇ ಹೆಸರುಗಳು ಬರುತ್ತವೆ. ಈಗ ತಿಳಿಯಿತೆ ಪಂಡಿತ ರಾಮಕೃಷ್ಣ. ನೀವು ನನ್ನಿಂದ ಈ ಕೆಲಸಗಳನ್ನು ಏಕೆ ಮಾಡಿಸುತ್ತಿರುವಿರಿ ಎಂದು ಕಾರಣವನ್ನು ಹೇಳಿ. ನಿಮಗೆ ಕಾರಣವನ್ನು ಹೇಳುವುದು ನಮಗೆ ಸೌಭಾಗ್ಯವೆಂದೇ ಭಾವಿಸುತ್ತೇವೆ. ರಾಜಕುಮಾರಿಯವರ ವಿವಾಹವು ಮಹಾರಾಜರೊಂದಿಗೆ ಆಗುವ ಆಶ್ವಾಸನೆಯನ್ನು ನೀವು ನೀಡಿದ್ದೀರಿ ಎಂದು ಆ ಪತ್ರದ ಮೂಲಕ ಮಹಾರಾಜರಿಗೆ ತಿಳಿಯಬೇಕು. ರಾಜಕುಮಾರಿ ಹಾಗೂ ಮಹಾರಾಜರು ಈ ನಾಟಕದಲ್ಲಿ ಪಾತ್ರ ವಹಿಸಬೇಕೆಂಬುದು ನಿಮ್ಮ ಷಡ್ಯಂತ್ರವೆಂದು ಕೂಡ ಮಹಾರಾಜರಿಗೆ ತಿಳಿಯಬೇಕು. ಇದೆಲ್ಲವನ್ನೂ ತಿಳಿದ ಮಹಾರಾಜರು ಯಾರ ಮಾತನ್ನೂ ಕೇಳದೆ ನಿಮಗೆ ಮೃತ್ಯುದಂಡವನ್ನು ಅವಶ್ಯವಾಗಿ ನೀಡುತ್ತಾರೆ. ಇವೆಲ್ಲವನ್ನೂ ನಿನಗೆ ಮೃತ್ಯುದಂಡ ಸಿಗಬೇಕೆಂದೇ ನಾವು ಮಾಡುತ್ತಿರುವುದು ರಾಮಕೃಷ್ಣ. ಇದೆಲ್ಲದರ ಜೊತೆಗೆ ನಿನಗೆ ನ್ಯಾಯ ಸಿಗುವಂತೆಯೂ ಕೂಡ ನಾನು ಮಾಡುತ್ತಿರುವೆ. ನಿನ್ನನ್ನು ನೀನು ರಕ್ಷಿಸಿಕೊಳ್ಳಲು ನಿನಗೊಂದು ಅವಕಾಶವನ್ನೂ ಮಾಡಿಕೊಡುತ್ತಿರುವೆ. ಸಾಧ್ಯವಾದರೆ ರಕ್ಷಿಸಿಕೋ. ಬಹಳ ಚತುರನಲ್ಲವೇ ನೀನು ಪಂಡಿತ ರಾಮಕೃಷ್ಣ? ಪ್ರಾಣ ರಕ್ಷಿಸಿಕೊಳ್ಳುವ ಪ್ರಯತ್ನವನ್ನೂ ಮಾಡು. ನನ್ನನ್ನು ಚೆನ್ನಾಗಿ ಸಿಕ್ಕಿ ಹಾಕಿಸಿರುವರು. ನನ್ನ ಪ್ರಕಾರ ಗುರುಗಳ ತಲೆಯಲ್ಲಿ ನರಿಯ ಬುದ್ಧಿ ತುಂಬಿದೆ. ಅವರು ಮನುಷ್ಯರಲ್ಲ, ಕಳ್ಳ ನರಿ. ಈಗ ನಾನು ಏನ್ ಮಾಡೋದು? ಅಮ್ಮ ಶಾರದಾ, ನೀವಿಬ್ರು ಈ ವಿಷಯದಲ್ಲಿ ನನಗೆ ಏನು ಸಹಾಯ ಮಾಡೋದಕ್ಕಾಗಲ್ಲ ಅಲ್ವಾ? ಸರಿಯಾಗಿ ಹೇಳ್ದೆ. ಈ ವಿಷಯದಲ್ಲಿ ನಾನ್ ನಿನ್ಗೆ ಯಾವ ಸಹಾಯನೂ ಮಾಡಕ್ಕಾಗಲ್ಲ. ಆದ್ರೆ ನಾನ್ ನಿಮಗ್ ಸಹಾಯ ಮಾಡ್ಬೋದಲ್ವಾ? ಹೇಗೆ? ಚೀಟಿಲ್ ಹೆಸರು ಬರೆದು. ನೀವೊಂದ್ ಕೆಲ್ಸ ಮಾಡಿ, ಈ ಕೆಂಪು ಚೀಟಿಲಿ ರಾಜ್ಕುಮಾರಿ ಜಗನ್ಮೋಹಿನಿ ಹೆಸರು ಬರೀರಿ. ನಾನ್ ಈ ಕೇಸರಿ ಚೀಟಿಲಿ ಮಹಾರಾಜರ ಹೆಸರು ಬರೀತೀನಿ. ಸರಿನಾ? ಆಹಾ, ನೋಡು ಅಮ್ಮ, ನಿನ್ ಮುದ್ದಾದ ಸೊಸೆ ನೋಡು. ನನ್ನ ಮೃತ್ಯು ಪತ್ರದಲ್ಲಿ ಎಷ್ಟು ಚೆನ್ನಾಗಿ ಬರೀತಿದ್ದಾಳೆ. ಎತ್ಕೊಳ್ಳಿ. ಓ ಶಾರದಾ ಮಹಾತಾಯಿ, ಈಗ ಚೀಟಿಗಳನ್ನ ಎತ್ತಬಾರ್ದು, ಆಸ್ಥಾನದಲ್ಲಿ ಎತ್ತಬೇಕು. ನಾನು ಚೀಟಿ ಎತ್ತೋದ್ರ ಬಗ್ಗೆ ಹೇಳ್ತಿಲ್ಲ. ನೀವು ಮಡಕೆ ಎತ್ಕೊಳ್ಳಿ, ಅದು ತಯಾರಿದೆ. ನೀವು ಸ್ನಾನ ಮಾಡಿ ಬನ್ನಿ. ಸ್ನಾನ ಮಾಡೋದ್ರಿಂದ ಮನಸ್ಸು ಸಮಾಧಾನವಾಗುತ್ತೆ. ಆಹಾ ಆಹಾ, ಕೇಳದ್ಯಾ? ನೋಡು, ಹಾಳು ಮಾಡು ಅಂದ್ರೆ ಮುಂದೆ ಇರ್ತಾಳೆ, ಅದೇ ಸಹಾಯ ಮಾಡು ಅಂದ್ರೆ ಸ್ನಾನ ಮಾಡೋದಕ್ಕೆ ಹೋಗು ಅಂತ ಹೇಳ್ತಾಳೆ. ಹೋಗ್ಲಿ, ನಾವೇನ್ ಮಾಡಕ್ ಸಾಧ್ಯ ಅಂತ ನೀವೇ ಹೇಳಿ. ನಾನು ಗುರುಗಳ ಮನೆಗೆ ಹೋಗೋದಕ್ಕಾಗಲ್ಲ ಅಲ್ವಾ? ಸಿಕ್ಕಾಕೊಳ್ತೀನಿ. ನೀನಲ್ಲಿ ಹೋಗ್ಲೇಬೇಕು. ಮಡಕೆ ತಗೊಂಡು. ನಾನಲ್ಲಿ ಹೋಗ್ತೀನಿ. ಆದ್ರೆ ಮಡಕೆ ತೆಗೆದುಕೊಳ್ಳುವ ಮುನ್ನ ಗುರುಗಳು ಈ ಚೀಟಿಗಳನ್ನು ಸರಿಯಾಗಿ ಪರಿಶೀಲಿಸುವರು. ಆದರೆ ಗುರುಗಳು ಪರಿಶೀಲಿಸಿದ ನಂತರ ಯಾರಾದರೂ ಈ ಮಡಿಕೆಯಲ್ಲಿರುವ ಚೀಟಿಯ ಹೆಸರುಗಳನ್ನು ಬದಲಿಸಿದರೆ ನಾನು ತಪ್ಪಿಸಿಕೊಳ್ಳಬಹುದು. ಅಪ್ಪ, ನೀವು ಮೊದಲನೇ ಬಾರಿ ರಾಜ್ಕುಮಾರಿ ಅವ್ರಿಗೆ ಪ್ರೇಮ್ ಪತ್ರ ಬರ್ದಾಗ್ಲೇ ನಾನು ಅವಾಗ್ಲೇ ನಿಮ್ಗೆ ಎಚ್ಚರಿಕೆ ನೀಡಿದ್ದೆ. ಆದ್ರೆ ನೀವೇನ್ ಚಿಂತೆ ಮಾಡ್ಬೇಡಿ, ನಾನು ಏನಾದ್ರೂ ಒಂದು ಯೋಚನೆ ಮಾಡ್ತೀನಿ. ಹಾ ಆದ್ರೆ ಈ ಮತ್ಕೆನ ಆ ಮತ್ಕೆ ಜೊತೆ ಯಾಲ್ ಬದಲಾಯಿಸ್ತಲೆ? ಅಮ್ಮ ಶಾರದಾ,
ಅಮ್ಮ ಶಾರದಾ, ಇದೇ ನೀವು ಯೋಚನೆ ಮಾಡ್ಬೇಕಾಗಿರೋದು. ನಾನು ಸ್ನಾನ ಮಾಡುತ್ತಾ ಇದರ ಬಗ್ಗೆ ಯೋಚಿಸುತ್ತೇನೆ. ಭಾವ ಭಾವ, ಇವನೊಬ್ನೇ ಬಾಕಿ ಇದ್ದ ಮಾತನಾಡೋದಕ್ಕೆ. ನೀವು ಚಿಂತೆ ಮಾಡ್ಬೇಡಿ, ನಾನ್ ಗುರುಗಳ ಮನೆಗೆ ಹೋಗಿ ಮಡಕೆ ಬದಲಾಯಿಸ್ತೀನಿ. ನನ್ನನ್ನು ಕ್ಷಮಿಸು ಗೋವಿಂದ. ನಾನ್ ಕ್ಷಮಿಸ್ತೀನಿ. ಆದ್ರೆ ನಿಮ್ ಅಪರಾಧ ಏನು? ನಿನ್ನ ಭಾವ ಆಗಿದ್ದೀನಲ್ಲ. ಆದ್ರೆ ಭಾವನ ನಿಮ್ ಸಹಾಯ ಮಾಡೋದಿಕ್ಕೆ. ನೆನಪಿಸಿಕೋ, ನಾನು ನಿನಗೆ ಏನು ಹೇಳಿದ್ದೆ? ಶಭಾಷ್ ಶಭಾಷ್. ಮಾತೆ, ಯಾರಾದರೂ ನನ್ನ ಬದಲಾಗಿ ಈ ಮಡಿಕೆಗಳನ್ನು ಬೇರೆ ಮಡಿಕೆಗಳ ಜೊತೆ ಬದಲಾಯಿಸಿದರೆ ಒಳ್ಳೆಯದಾಗುತ್ತಿತ್ತು. ಆದರೆ ಯಾರೂ ಇಲ್ಲ, ಯಾರೂ ಇಲ್ಲ. ಅಮ್ಮ ನಮ್ಗೇನಾದ್ರೂ ಮಾಡಿ ಅಂತ ಹೇಳ್ತಾ ಇದ್ದಾರಾ? ಆದ್ರೆ ಏನು? ಆತ್ಮಹತ್ಯೆ ಮಾಡ್ಕೊಳ್ಳಿ ಅಂತನಾ? ಇಲ್ಲ ಇಲ್ಲ ಅಮ್ಮ, ಇವರು ಬೇರೆ ಏನೋ ಮಾಡಕ್ ಹೇಳ್ತಾ ಇದ್ದಾರೆ. ಬಾ ಬಾ ಪಂಡಿತ ರಾಮಕೃಷ್ಣ. ಮಹಾರಾಜ ಶ್ರೀ ಕೃಷ್ಣದೇವರಾಯ. ರಾಜಕುಮಾರಿ ಜಗನ್ಮೋಹಿನಿ. ಹಾಗಾದರೆ ಒಂದು ಮಡಿಕೆಯ ಎಲ್ಲಾ ಚೀಟಿಗಳಲ್ಲೂ ಮಹಾರಾಜರ ಹೆಸರಿದೆ, ಹಾಗೂ ಮತ್ತೊಂದು ಮಡಿಕೆಯ ಎಲ್ಲಾ ಚೀಟಿಗಳಲ್ಲೂ ಜಗನ್ಮೋಹಿನಿ ಅವರ ಹೆಸರಿದೆ ಅಲ್ಲವೇ? ಪಂಡಿತ ರಾಮಕೃಷ್ಣ, ನನ್ನ ಮುಂದೆ ನಿನ್ನ ಯಾವ ಚತುರತೆಯನ್ನೂ ತೋರಿಸಬೇಡ. ನೀವು ಆಸ್ಥಾನಕ್ಕೆ ಹೊರಡಿ ಪಂಡಿತ ರಾಮಕೃಷ್ಣ, ನಾವು ಬರುತ್ತೇವೆ. ಪಂಡಿತ ರಾಮಕೃಷ್ಣ, ಈಗ ನೀನು ಸಂಪೂರ್ಣವಾಗಿ ನನ್ನ ಕೈವಶವಾಗಿರುವೆ ರಾಮ. ಪಂಡಿತ ರಾಮಕೃಷ್ಣರೇ, ಏನು ವಿಷಯ? ನಿಮ್ಮ ಆರೋಗ್ಯ ಸರಿ ಇದೆ ತಾನೇ? ಹಾ ಮಂತ್ರಿಗಳೇ. ಪಂಡಿತ ರಾಮಕೃಷ್ಣ, ನೀನು ನಾವು ಹೇಳಿದ ಹಾಗೆಯೇ ಮಾಡಬೇಕು. ಹೋಗು. ಆಗಲಿ. ತೆಗೆದುಕೊಳ್ಳಿ ಪಂಡಿತ ರಾಮಕೃಷ್ಣರೇ. ಗುರುಗಳೇ, ಪಂಡಿತ ರಾಮಕೃಷ್ಣರು ಆ ಮಡಿಕೆಯನ್ನು ನೋಡಿ ಏಕೆ ಇಷ್ಟು ಪ್ರಸನ್ನರಾಗುತ್ತಿದ್ದಾರೆ ಅರ್ಥವಾಗುತ್ತಿಲ್ಲ. ಖುಷಿಯಾಗಿರಲೇಬೇಕು. ಈ ಮಡಿಕೆಗಳಿಂದಲೇ ಪಂಡಿತ ರಾಮಕೃಷ್ಣನ ಮೃತ್ಯುದಂಡ ತಪ್ಪುತ್ತದೆಯಲ್ಲ. ಮಹಾರಾಜ ಕೃಷ್ಣದೇವರಾಯರಿಗೆ
ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಧನ್ಯವಾದಗಳು ಪಂಡಿತ ರಾಮಕೃಷ್ಣರೇ. ನೀವು ಅವರಿಗೆ ಧನ್ಯವಾದವನ್ನೇಕೆ ಹೇಳುತ್ತಿರುವಿರಿ? ಆಮಂತ್ರಣ. ಯಾವ ಆಮಂತ್ರಣ? ರಾಜಕುಮಾರಿ ಜಗನ್ಮೋಹಿನಿಯವರು ಪಂಡಿತ ರಾಮಕೃಷ್ಣರಿಗೆ ಧನ್ಯವಾದವನ್ನು ತಿಳಿಸಲು ತಮ್ಮ ಬಳಿಗೆ ಆಮಂತ್ರಣವನ್ನು ನೀಡುತ್ತಿರುವರು. ಬನ್ನಿ ಪಂಡಿತ ರಾಮಕೃಷ್ಣರೇ, ಬನ್ನಿ. ಇಲ್ಲಲ್ಲ, ಅಲ್ಲಿ. ಧನ್ಯವಾದಗಳು ಪಂಡಿತ ರಾಮಕೃಷ್ಣರೇ. ರಾಜಕುಮಾರಿ ಜಗನ್ಮೋಹಿನಿಯವರೇ, ಪಂಡಿತ ರಾಮಕೃಷ್ಣರಿಗೆ ನೀವು ಯಾವ ವಿಷಯಕ್ಕಾಗಿ ಧನ್ಯವಾದವನ್ನು ಹೇಳುತ್ತಿದ್ದೀರಿ? ಅವರೇನು ಮಾಡಿದರು? ಬಹುಶಃ ರಾಜಕುಮಾರಿ ಜಗನ್ಮೋಹಿನಿಯವರಿಗೆ ಪಂಡಿತ ರಾಮಕೃಷ್ಣರ ಯೋಜನೆ ತಿಳಿದಿದೆ ಅಲ್ಲವೇ? ಸರಿಯಾಗಿ ಹೇಳಿದಿರಿ ಗುರುಗಳೇ. ಯಾವ ಯೋಜನೆ? ಅದೇ ಮಹಾರಾಣಿ ಚಿನ್ನಾದೇವಿಯವರೇ, ಪಂಡಿತ ರಾಮಕೃಷ್ಣರು ಒಂದು ಸಲಹೆಯನ್ನು ನೀಡಿದ್ದಾರೆ. ಅದು ನಳದಮಯಂತಿಯ ನಾಟಕ. ದೀಪಾವಳಿಯ ಸಂದರ್ಭದಲ್ಲಿ ಪ್ರದರ್ಶನ ನೀಡಲು ನಾವೆಲ್ಲರೂ ಸೇರಿ ಪಂಡಿತ ರಾಮಕೃಷ್ಣರಿಗೆ ಧನ್ಯವಾದಗಳನ್ನು ಹೇಳಲೇಬೇಕು. ನಾಟಕ? ಎಂತಹ ನಾಟಕ ಗುರುಗಳೇ? ಚಿಕ್ಕ ಮಹಾರಾಣಿಯವರೇ, ಪ್ರೇಮ ರಸದಿಂದ ಪರಿಪೂರ್ಣವಾದ ನಳದಮಯಂತಿಯ ಮಹಾನ್ ಹಾಗೂ ರೋಚಕ ನಾಟಕ. ಪ್ರೇಮರಸದಿಂದ ಕೂಡಿದೆಯೇ? ನಾವು ಖಂಡಿತವಾಗಿಯೂ ನೋಡಲು ಬಯಸುತ್ತೇವೆ. ಪಂಡಿತ ರಾಮಕೃಷ್ಣರವರೇ. ಹಾ ಗುರುಗಳೇ, ನಳದಮಯಂತಿಯ ನಾಟಕದಲ್ಲಿ ಮುಖ್ಯ ಪಾತ್ರಗಳನ್ನು ಅಭಿನಯಿಸಲು ನಾನು ಈ ಆಸ್ಥಾನದವರು ಹಾಗೂ ಅವರ ಕುಟುಂಬದವರ ಹೆಸರುಗಳು ಜೊತೆಗೆ ನಿಮ್ಮ 2 ಮಹಾರಾಣಿಯರ ಹೆಸರನ್ನು ಇದರಲ್ಲಿ ಬರೆದಿರುವೆ. ಈ ಕೇಸರಿ ಚೀಟಿಯಲ್ಲಿ ಪುರುಷರ ಹೆಸರು ಹಾಗೂ ಕೆಂಪು ಚೀಟಿಯಲ್ಲಿ ಮಹಿಳೆಯರ ಹೆಸರು. ಪುರುಷನ ಹೆಸರು ಬಂದವರು ನಳನ ಪಾತ್ರ ಹಾಗೂ ಮಹಿಳೆಯ ಹೆಸರು ಬಂದವರು ದಮಯಂತಿ ಪಾತ್ರವನ್ನು ಅಭಿನಯಿಸುತ್ತಾರೆ. ತುಂಬಾ ಚೆನ್ನಾಗಿದೆ ಪಂಡಿತ ರಾಮಕೃಷ್ಣರೇ. ಆದರೆ ಮಹಾರಾಜರೇ, ನಮಗೆ ನಟನೆ ಮಾಡಲು ಬರುವುದೇ ಇಲ್ಲ. ಒಂದು ವೇಳೆ ಈ ಚೀಟಿಯಲ್ಲಿ ನನ್ನ ಹೆಸರು ಬಂದರೆ ಮಾಡುವ ನಾಟಕದಲ್ಲಿ ಆನಂದವೇ ಇರುವುದಿಲ್ಲ. ನೀವು ಚಿಂತಿಸಬೇಡಿ ಮಂತ್ರಿಗಳೇ, ನಾನು ನಿಮಗೆ ಹೇಳಿಕೊಡುತ್ತೇನೆ. ಹೌದು ಮಹಾಮಂತ್ರಿಗಳೇ, ಆದರೆ ಇದರಲ್ಲಿ ಪಂಡಿತ ರಾಮಕೃಷ್ಣರು ವಿಫಲರಾದರು ಎಂದರೆ ನಾವು ಮಚಲಿಪಟ್ಟಣದಿಂದ ಯಾರನ್ನಾದರೂ ಕರೆಯೋಣ, ಅವರು ಅಭಿನಯ ಹೇಳಿಕೊಡಬಹುದು. ಆಗಲಿ ಮಹಾರಾಜರೇ. ಪಂಡಿತ ರಾಮಕೃಷ್ಣರೇ, ನೀವು ಈ ಮಡಿಕೆಯಲ್ಲಿ ಎಲ್ಲ ಆಸ್ಥಾನದವರ ಹೆಸರು ಬರೆದಿದ್ದೀರೋ ಇಲ್ಲವೋ ಎಂದು ನಾವು ಪರಿಶೀಲಿಸಬೇಕು. ಪಂಡಿತ ರಾಮಕೃಷ್ಣರೇ, ಮಹಾರಾಣಿ ಚಿನ್ನಾದೇವಿಯವರಿಗೆ ಮಡಿಕೆಯನ್ನು ಪರಿಶೀಲಿಸಲು ಬಿಡಿ. ಗುರುಗಳೇ, ಈಗ ಮಹಾರಾಜರ ಹಾಗೂ ಜಗನ್ಮೋಹಿನಿಯವರ ಹೆಸರು ಎಲ್ಲಾ ಚೀಟಿಗಳಲ್ಲೂ ಕಂಡು ಬಂದರೆ ರಾಮಕೃಷ್ಣರು ಸಿಕ್ಕಿ ಹಾಕಿಕೊಳ್ಳುವರು. ದನಿಮನಿ ಒಂದು ವೇಳೆ ಹಾಗೆ ಆದರೆ ನಾವು ಅಂದುಕೊಂಡ ಕಾರ್ಯ ಶೀಘ್ರವಾಗಿಯೇ ಆಗುತ್ತದೆ.